Hello, my dear students. Welcome to Elegant Electronics. ಈ ದಿನ ಒಂದು 3-4 ನೋಟಿಫಿಕೇಶನ್ ಕೆ ಅವರು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ನೋಟಿಫಿಕೇಶನ್ ಏನು ಹೇಳುತ್ತೆ ಅಂದ್ರೆ ಎಂಟ್ರಿ ಆಫ್ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ ಫಾರ್ ಫಸ್ಟ್ ರೌಂಡ್. ಯಾರ್ಯಾರಿಗೆ ಈ ಪ್ರಯಾರಿಟಿ ಅಂದ್ರೆ ಏನು ಅರ್ಥ ಆಗಿಲ್ಲ, ಆಪ್ಷನ್ ಎಂಟ್ರಿ ಅಂದ್ರೆ ಏನು ಅರ್ಥ ಆಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಯಾರಿಟಿ ಅಂದ್ರೆ ನಿಮ್ಮ ಆದ್ಯತೆ. ಪ್ರಯಾರಿಟಿ ಅಂದ್ರೆ ನಿಮ್ಮ ಆದ್ಯತೆ, ಹೈಯೆಸ್ಟ್ ಪ್ರಯಾರಿಟಿ. ಯಾವುದೋ ಒಂದು ತುಂಬಾ ನಿಮ್ಮ ಕಾಲೇಜ್ ಇಷ್ಟ ಆಗುತ್ತೆ, ನನಗೆ RV ಇಷ್ಟ ಅನ್ಕೊಳ್ಳಿ, ಅದರಲ್ಲಿ CS ಇಷ್ಟ ಅನ್ಕೊಳ್ಳಿ, ಅದು ಹೈಯೆಸ್ಟ್ ಪ್ರಯಾರಿಟಿ 1. ನೆಕ್ಸ್ಟು RV ಯಲ್ಲೇ ನನಗೆ EC ಇಷ್ಟ, ನೆಕ್ಸ್ಟು BMS ಅಲ್ಲಿ ನನಗೆ CS ಇಷ್ಟ, ನೆಕ್ಸ್ಟು PES ಅಲ್ಲಿ ನನಗೆ ಇನ್ನೊಂದು ಇಷ್ಟ, ನೆಕ್ಸ್ಟ್ ರಾಮಯ್ಯದಲ್ಲಿ ಇನ್ನೊಂದು ಇಷ್ಟ, ಇಲ್ಲ RV ಯಲ್ಲೇ ನನಗೆ ಇನ್ನೊಂದು ಬ್ರಾಂಚ್ ಇಷ್ಟ. ಸೊ ಈ ಥರ ನಿಮ್ಮ ಪ್ರಯಾರಿಟಿ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಬರ್ಕೊಳ್ತಾ ಹೋಗಿ. ಪ್ರಯಾರಿಟಿ ಅಂದರೆ ಯಾವುದು ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ, ಎಲ್ಲಿ ನಿಮಗೆ ಕಾಲೇಜಿಗೆ ಸೇರ್ಕೊಳ್ಳೋಕೆ ತುಂಬ ಇಷ್ಟ ಇದೆ, ನಿಮಗೆ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ತಲೆ ಕೆಡಿಸ್ಕೊಬೇಡಿ. ಯಾರ್ಯಾರು ಏನೇನೋ ಹೇಳಿರ್ತಾರೆ, ಜಾಸ್ತಿ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿಬಿಡಿ ಹಾಗೆ ಹೀಗೆ ಅಂತ. ಯು ಕ್ಯಾನ್ ಎಂಟರ್ ಎನಿ ನಂಬರ್ ಆಫ್ ಆಪ್ಷನ್ಸ್, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸಾಫ್ಟ್ವೇರ್ಗೆ ಏನು ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಹೈಯೆಸ್ಟ್ ಪ್ರಯಾರಿಟಿಯಿಂದ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ನಿಮಗೆ ಸಿಗುತ್ತೋ ಇಲ್ವೋ ಅದು KE ಸಾಫ್ಟ್ವೇರ್ಗೆ ಸಂಬಂಧಪಟ್ಟಿರೋದು. ಬಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋ ಕಡೆ ಮಾತ್ರ ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಯಾಕೆಂದರೆ ನೀವು ಪ್ರಯಾರಿಟಿ ನೋಡ್ಕೊಂಡೇ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದೋ ಒಂದು 55ನೇ ಕಾಲೇಜು ಸಿಕ್ಬಿಡುತ್ತೆ, ಬಟ್ ನಿಮಗೆ 58ನೇ ಕಾಲೇಜ್ ಬೇಕಾಗಿರುತ್ತೆ. ಬಟ್ ನೀವು ಯೋಚನೆ ಮಾಡಬೇಕು, ಪ್ರಯಾರಿಟಿ ಆರ್ಡ್ರು 58ನೇದು ತುಂಬ ಇಷ್ಟ ಇತ್ತು ಅಂದರೆ ಇದನ್ನ ಮೇಲೆ ಹಾಕೋಬೇಕಾಗಿತ್ತು ನೀವು. ಬಟ್ ನೀವು ಕೆಳಗಡೆ ನೀವೇ ಅಲ್ಲ, ತುಂಬ ಜನ ಈ ಥರ ಎವ್ರಿ ಇಯರು ಮಾಡ್ತಾರೆ. ಸೊ ಅವ್ರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರಯಾರಿಟಿ ಅಂದರೆ ನಿಮ್ಮ ಆದ್ಯತೆ. ನಿಮ್ಗೆ ತುಂಬ ಇಂಟ್ರೆಸ್ಟ್ ಇಲ್ಲಿದೆ, ಯಾವ ಕಡೆ ಸೇರ್ಕೊಳ್ಳೋಕೆ ಇಷ್ಟ ಇದೆಯೋ ನಿಮ್ಮ ಇಷ್ಟ. ನಾನು ಹೋಟೆಲ್ಗೆ ಹೋಗ್ತೀನಿ, ತುಂಬ ಇಷ್ಟ ನನಗೆ ಮಸಾಲೆ ದೋಸೆ, ದಟ್ ಈಸ್ ಮೈ ಫಸ್ಟ್ ಪ್ರಯಾರಿಟಿ. ಮಸಾಲೆ ದೋಸೆ ಕೊಡಪ್ಪ ಅಂತೀನಿ, ಸರ್ ಅದಿಲ್ಲ ಖಾಲಿ ಆಗಿದೆ. ಸೆಕೆಂಡು ಇನ್ನೇ ಪಾನಿಪುರಿ ಕೊಡಪ್ಪ ಅಂತೀನಿ, ಸಂಜೆ ಬೇಕು ನನಗೆ, ಸೊ ಅದು ಖಾಲಿ ಆಗಿದೆ ಅಂತ. ನೆಕ್ಸ್ಟ್ ಥರ್ಡ್ ಒನ್, ಓಲಿ ಬೋಂಡಾ ಸೂಪ್ ಕೊಡಪ್ಪ ಸರ್, ಅದು ಖಾಲಿ ಆಗಿದೆ. 4ನೇ ಒನ್, ಓಲಿ ಬಜ್ಜಿ ಕೊಡಪ್ಪ ಸರ್, ಅದೂ ಇಲ್ಲ ಸರ್, ನನ್ನ ಹತ್ರ ಇರೋದು 20 ರೂಪಾಯಿ, ಸೊ ಐ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾಫಿ ಕೊಡಪ್ಪ ಅಂತೀನಿ. ಇದು ಸಿಗುತ್ತೆ ನನಗೆ. ಬಟ್ ಕಾಫಿ ಆದಮೇಲೆ ಟೀ ಬರೆದಿರ್ತೀನಿ, ಅವ್ನು ಕಾಫಿ ಕೊಟ್ಟಾಗ ಅಯ್ಯೋ ನನಗೆ ಟೀ ಬೇಕಾಗಿತ್ತು ಅಂತ ಕೊರಗಿದ್ರೆ ಅದು ನನ್ನ ತಪ್ಪಾಗುತ್ತೆ. ನನಗೆ ಟೀ ತುಂಬ ಇಷ್ಟ ಇದ್ದರೆ ಟೀನ ಮೇಲೆ ಹಾಕ್ಕೋಬೇಕಾಗಿತ್ತು. ಸೊ ಸಿಂಪಲ್ ಆಗಿ ಥಿಂಕ್ ಮಾಡಿ, ಏನು ತುಂಬ ಕಾಂಪ್ಲಿಕೇಶನ್ ಇಲ್ಲ. ಸೊ ಫಸ್ಟ್ ಪೆನ್ ಆ್ಯಂಡ್ ಪೇಪರ್ ದಯವಿಟ್ಟು ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಈಗಿರೋ ಹುಡುಗರಿಗೆ ಪೇಷನ್ಸ್ ಇಲ್ಲ, ಬರೆಯಲ್ಲ. ಡೈರೆಕ್ಟಾಗಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ನಾನು ಮಾಡ್ತೀನಿ, ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಟೈಪ್ ಮಾಡಿದಾಗ ಮಾಡೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ಸೊ ನೀಟಾಗಿ ಬರೀ, ಇಟ್ ವೋಂಟ್ ಟೇಕ್ ಮಚ್ ಟೈಮ್. ಅದು ಬರೆದ್ಬಿಟ್ಟು ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಿ, ಆಮೇಲೆ ಎಡಿಟು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಇಸ್ ಇಶ್ಯೂಡ್ ಬೈ ದ ಗವರ್ನಮೆಂಟ್. ಆಲ್ರೆಡಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಟ್ಟಿದ್ದಾರೆ, ಅದು ಇನ್ನೂ ಚೇಂಜ್ ಆಗುತ್ತೆ, ಇನ್ಕ್ರೀಸ್ ಇನ್ ಇಂಟೇಕ್ ಬರುತ್ತೆ, ಇನ್ನೂ ಸ್ವಲ್ಪ ಸೀಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಯಾರ್ಯಾರಿಗೆ ಇಂಜಿನಿಯರಿಂಗು, ವೆಟರ್ನರಿ, ಫಾರ್ಮ್ ಸೈನ್ಸ್, BPT, ಅಲೈಡ್ ಹೆಲ್ತ್ ಕೋರ್ಸಸ್ಗೆ 2025 ಹೋಸ್ಟೆಡ್ ಆನ್ ದ KE ವೆಬ್ಸೈಟ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ದ ಕ್ಯಾಂಡಿಡೇಟ್ಸ್. ಮೆಡಿಕಲ್ ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸೊ ಆ ಹುಡುಗರೆಲ್ಲ ಮತ್ತೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ ಮಾರ್ಕ್ ರಿಸಲ್ಟ್ ಬಂದಾಗ. ಹೆನ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಈಸ್ ಎನೇಬಲ್ಡ್ ಆನ್ 8th July. ಆಫ್ಟರ್ ವೆರಿಫೈಯಿಂಗ್ ದ ಸೀಟ್ ಮ್ಯಾಟ್ರಿಕ್ಸ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಎಂಟರ್ ದೇರ್ ಆಪ್ಷನ್ಸ್ ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ. ಅವರು ಒತ್ತಿ ಎಲ್ಲ ಕಡೆ ಹೇಳ್ತಾರೆ, ನೀವು ಆಪ್ಷನ್ಸ್ ಎಂಟ್ರಿ ಮಾಡಬೇಕಾಗಿರೋದು ಇನ್ ದ ಆರ್ಡರ್ ಆಫ್ ಪ್ರಯಾರಿಟಿ. ನಿಮ್ಗೆ ತುಂಬ ಯಾವ ಕಾಲೇಜು ಯಾವ ಕೋರ್ಸ್ ಇಷ್ಟ, ತುಂಬ ಯಾವ ಕಾಲೇಜು ಯಾವ ಕೋರ್ಸ್ ಇಷ್ಟ. ಎವ್ರಿ ಇಯರ್ ಹುಡುಗರು ಹೇಳ್ತಾರೆ, ಸರ್ ನಂಗೆ ಸೀಟ್ ಅಲಾಟ್ ಆಗಿದೆ, ನಂಗೆ ಅದು ಇಷ್ಟ ಇಲ್ಲ, ಏನು ಮಾಡಲಿ? ಇಷ್ಟ ಇಲ್ದಿರೋ ಸೀಟ್ನ ಯಾಕರಪ್ಪ ಎಂಟ್ರಿ ಮಾಡ್ತೀರಾ? ಈ ವರ್ಷ ಆದರೂ ತಿಳ್ಕೊಳ್ಳಿ, ನಿಮ್ಗೆ ಇಷ್ಟ ಇಲ್ದಿರೋ ಕಾಲೇಜು, ಇಷ್ಟ ಇಲ್ದಿರೋ ಕೋರ್ಸು ಆಪ್ಷನ್ ಎಂಟ್ರಿ ಮಾಡಬೇಡಿ. ಬಟ್ KE ಅವರು ಸೀಟ್ ಅಲಾಟ್ ಮಾಡಬೇಕು ನಿಮ್ಮ ರ್ಯಾಂಕ್ಗೆ, ಅಂಥ ಕಾಲೇಜಂತೂ ಆಪ್ಷನ್ ಎಂಟ್ರಿ ಮಾಡಲೇಬೇಕು. ನಂದು 2.5 ಲಕ್ಷ ರ್ಯಾಂಕ್ ಬಂದಿರುತ್ತೆ, ನಾನು RV, BMS, PES, ರಾಮಯ್ಯ ಎಂಟ್ರಿ ಮಾಡಿ ಬಿಟ್ಬಿಟ್ಟ ಅಂದರೆ KE ಸಾಫ್ಟ್ವೇರ್ ನಿಮ್ಗೆ ಸೀಟ್ ಅಲಾಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಮ್ಮ ರ್ಯಾಂಕ್ಗೆ ತಕ್ಕವಾಗಿರೋಂಥ ಕಾಲೇಜು ಕೋರ್ಸು ಸಹ ಎಂಟ್ರಿ ಮಾಡಬೇಕಾಗುತ್ತೆ. For more details regarding entry of option seat allotment stages, candidates can refer the UGCET 2025 information bulletin ಅಂತಾರೆ. ಇನ್ನೂ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ ರಿಲೀಸ್ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಮೊದಲೊಂದು ಮಾಡಿದ್ರು, ಅದರಲ್ಲಿ ಕಂಪ್ಲೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಬಗ್ಗೆ ಇಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಲಾಸ್ಟ್ ಇಯರ್ ಇನ್ಫಾರ್ಮೇಷನ್ ಬುಲೆಟಿನ್ ನೋಡಿ, ಏನೂ ತೊಂದರೆ ಇಲ್ಲ. Candidates can make use of video uploaded in KE Vikasana channel and regard to the entry options. ತುಂಬ ಚೆನ್ನಾಗಿ KE Vikasana ಚಾನಲಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದಾರೆ, ನೀವು ನೋಡಬಹುದು. ಮೊದಲೆಲ್ಲ ನಿಮ್ಮ ಸೀನಿಯರ್ಸ್ಗೆಲ್ಲ ಈ ಥರ ಆಪರ್ಚುನಿಟಿ ಇರಲಿಲ್ಲ, ಈ ವರ್ಷ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸ್ಪೆಷಲಿ ಅದೇನೇ ಬೇಕಾಗಿಲ್ಲ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಹ್ಯಾವ್ ನಾಟ್ ಇಶ್ಯೂಡ್ ದ ಸೀಟ್ ಮ್ಯಾಟ್ರಿಕ್ಸ್ ಇನ್ ರೆಸ್ಪೆಕ್ಟ್ ಆಫ್ ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, BSc, ಫಾರ್ಮಸಿ, ಮೆಡಿಕಲ್, ಡೆಂಟಲ್, ಆಯುರ್ವೇದ, ಹೋಮಿಯೋಪತಿ, ಯುನಾನಿ. ಆಪ್ಷನ್ ಎಂಟ್ರಿ ಪೋರ್ಟಲ್ ವಿಲ್ ಬಿ ಎನೇಬಲ್ಡ್ ಆಫ್ಟರ್ ದ ರಿಸಿಪ್ಟ್ ಆಫ್ ದ ಸೇಮ್. ಸೊ ಈ ಏಜೆನ್ಸೀಸು ನೀವು ನೋಡಿರ್ಬೋದು, MCC ಇನ್ನೂ ಏನು ಆ್ಯಕ್ಟಿವ್ 2025 ಅನ್ನೋ ನಂಬರ್ ಇಲ್ಲವೇ ಇಲ್ಲ MCCಯಲ್ಲಿ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯಲ್ಲಿ. ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಇನ್ನೂ ರಿನ್ಯೂವಲ್ಲೇ ಮಾಡಿಲ್ಲ ಯಾವ ಕಾಲೇಜುಗಳಿಗೂ. ನಾವೇನಾದರೂ ತಪ್ಪು ಮಾಡಿದರೆ ನಮ್ಗೆ ದಂಡ ಹಾಕ್ತಾರೆ, ಫೈನ್ ಹಾಕ್ತಾರೆ,
ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ, ನೀವು ಹೊರಗಡೆ ಹೋಗಿ ಕೌನ್ಸಿಲಿಂಗ್ ಅಂತಾರೆ. ಇವರು ಇಷ್ಟು ದಿನ ಆಗಿದೆ, ನೀಟ್ ಎಕ್ಸಾಮ್ ಆಯಿತು, CET ಎಕ್ಸಾಮ್ ಆಯಿತು, ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು, ಇನ್ನು ಮೆಡಿಕಲ್ ಕಾಲೇಜ್ ರಿನಿವಲ್ ಕೊಡೋದಿಲ್ಲ. ಯಾರು ತಪ್ಪು? ಅವ್ರನ್ನ ಬೈಯೋದು ಯಾರು? ನೆಕ್ಸ್ಟು ಇನ್ನು ಏಜೆನ್ಸೀಸು ಬೇರೆ ಬೇರೆ ಅವರವರ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸು ಇದರ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿಲ್ಲ, ಅದು ಅಪ್ರೂವಲ್ ಆಗಿರೋದಿಲ್ಲ. ಸೊ ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ಇವರು ಶುರು ಮಾಡ್ತಾ ಇರ್ತಾರೆ. ಸೊ ಎಲ್ರಿಗೂ ತುಂಬ ಇಂಟ್ರೆಸ್ಟ್ ಇರೋದು ಮೆಡಿಕಲ್ ಸೀಟ್ ಕೌನ್ಸಿಲಿಂಗ್, ವೆದರ್ ಆರ್ ನೀಟ್ ಆಸ್ಪಿರೆಂಟ್ ಆರ್ ನಾಟ್. ಯಾಕೆಂದರೆ ಬರೀ ಇಂಜಿನಿಯರಿಂಗ್ ನಾನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರು ಸದ್ಯಕ್ಕೆ ಮೆಡಿಕಲ್ ಅವರೆಲ್ಲ ಹೊರಗಡೆ ಹೋದರೆ ಸಾಕಪ್ಪ, ಡೆಂಟಲ್ ಅವರೆಲ್ಲ ಹೊರಗಡೆ ಹೋದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅನ್ನೋ ಆಸೆ ಇದ್ದೇ ಇರುತ್ತೆ. Instructions and notifications issued by the National Medical Council and Medical Counseling Committee, New Delhi, from time to time. ಇನ್ನು ಯಾವುದು ಏನು ಕೊಡ್ತಾನೆ ಇಲ್ಲ, ನಿದ್ದೆ ಹೊಡಿತಿದ್ದಾರೆ ಅವರು. And as per the directions of the Medical Education Department, Government of Karnataka, medical and dental and Ayurveda, homeopathy and Unani courses, option entry details will be published in KEA website. ಸೊ ಆಗಾಗ ದಿನಕ್ಕೆ 2 ಸರಿ 3 ಸರಿ 4 ಸರಿ ನಿಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ ಅಂತ ಗೊತ್ತು ನನಗೆ. KEA ವೆಬ್ಸೈಟ್ ನೋಡ್ತಾ ಇರಿ. ಏನೇನೋ ನೋಡೋ ಬದಲು KEA ವೆಬ್ಸೈಟು, NMC ವೆಬ್ಸೈಟು, MCC ವೆಬ್ಸೈಟು ನೋಡ್ತಾ ಇರಿ. ನಿಮಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನು, ಜಿನೈನ್ ಇನ್ಫಾರ್ಮೇಷನ್ನು ಸಿಗುತ್ತೆ. ಸೊ ನೀವೇ 4 ಜನಕ್ಕೆ ಹೇಳ್ಕೊಡ್ಬೋದು, ಹಾಗಲ್ಲ ಹೀಗಿದೆ ಅಂತ. So thank you and all the best for your counseling. Don't commit any mistakes in the option entry. Thank you.